ದೇವರಿಗೆ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ರಕ್ತ ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಕೇವಲ ರಕ್ತ ಮಾತ್ರ ಪಾಪವನ್ನು ಡೀಲ್ ಮಾಡ್ತದೆ. ಎರಡನೇದಾಗಿ, ದೇವರ ಹೃದಯದಲ್ಲಿ ರಕ್ತಕ್ಕೆ ಯಾವ ಸ್ಥಾನಮಾನವಿದೆಯೋ ಅದೇ ಸ್ಥಾನಮಾನ ನಮ್ಮ ಹೃದಯದಲ್ಲಿ ಸಮೇತ ಇರಬೇಕು. ಈಗ ದೇವರು ಪರಲೋಕದಲ್ಲಿ ಕೃಪಾ ಸಿಂಹಾಸನದ ಮೇಲೆ ಆಸೀನನಾಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಏಸಪ್ಪನ ರಕ್ತ. ಅದೇ ರೀತಿಯಾಗಿ ದೇವರಿಗೆ ನಮ್ಮ ಹೃದಯದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಏಸಪ್ಪನ ರಕ್ತ. ಮೂರನೇದಾಗಿ, ಇದು ನಾವು ಅಷ್ಟು ಈಸಿಯಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶವಿಲ್ಲ, ಇಲ್ಲ ಸಾಧ್ಯವಿಲ್ಲ. ಯಾಕಂದರೆ ನಿಜವಾದ ಅರ್ಪಣೆಗೋಸ್ಕರ ಅಂದರೆ ಏಸಪ್ಪನ ಅರ್ಪಣೆಗೋಸ್ಕರ ದೇವರು ಸುಮಾರು 4000 ವರ್ಷ ಅವರನ್ನು ಸಿದ್ಧಪಡಿಸಿದ್ರೆ ಅಂತ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಆ ರಕ್ತದ ಒಂದು ಪ್ರಾಮುಖ್ಯತೆ ಇಲ್ಲ, ಆ ರಕ್ತದ ಒಂದು ಬೆಲೆ ಅವರಿಗೆ ಅರ್ಥವಾಗಬೇಕು ಅಂತಂದರೆ ಅರ್ಥವಾಗಬೇಕಂತೇಳಿ ದೇವರು 4000 ವರ್ಷ ಅವರನ್ನು ಪ್ರಿಪೇರ್ ಮಾಡಿದರು. ಸೊ ನಾವು ಸಮಯ ತಗೊಂಡು ರಕ್ತದ ಒಂದು ಪ್ರಾಮುಖ್ಯತೆಯನ್ನು ಅಧ್ಯಯನ ಮಾಡೋಣ.